ನನ್ನ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ದಿವಸ ನಾವು ನೀಟ್ 2025 ಡಿಫಿಕಲ್ಟಿ ಲೆವೆಲ್ ಅನಾಲಿಸಿಸ್, ಅದರ ಜೊತೆಗೆ ಆಲ್ ಇಂಡಿಯಾ ಕೋಟಾ ಕಟಪ್ ಪ್ರೆಡಿಕ್ಷನನ್ನು ನೋಡೋಣ. ನಿಮಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಕೋಟಾ ಅಂತಂದರೆ ಏನು, ಹಾಗೆ ಸ್ಟೇಟ್ ಕೋಟಾ ಅಂತಂದರೆ ಏನು, ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಕ್ಲಿಕ್ ಮಾಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದೇ ಥರ ನಾನು ಕಟ್ ಆಫ್ ಮಾರ್ಕ್ಸನ್ನು ಮೆನ್ಷನ್ ಮಾಡಿ, ಸ್ಟೇಟ್ ಕೋಟಾಗೆ ಕಟ್ ಆಫ್ ಮಾರ್ಕ್ಸನ್ನು ಕರ್ನಾಟಕದಲ್ಲಿ ಎಷ್ಟಿರ್ಬೋದು ಅನ್ನೋದನ್ನು ಕಟ್ ಆಫ್ ಮಾರ್ಕ್ಸನ್ನು ಮೆನ್ಷನ್ ಮಾಡಿದ್ದೀನಿ, ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸನ್ನು. ಸೊ ನೀವು ಅದನ್ನು ವಿಡಿಯೋನ ನೋಡ್ಕೋಬೋದು. ಸೊ ನಾವು ಇವತ್ತು ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಿರುವಂಥದ್ದು ಓವರಾಲ್ ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ಪ್ರೆಡಿಕ್ಷನ್. ಅದರ ಮೊದಲಾಗಿ ಡಿಫಿಕಲ್ಟಿ ಲೆವೆಲ್, ಈಗ 2025 ನೀಟ್ ಪೇಪರ್ ಏನಾಗಿದೆ ಅದರ ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇತ್ತು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಳಿರುವ ಹಾಗೆ ಈಗ ನೀಟ್ ಪೇಪರ್ ಡಿಫಿಕಲ್ಟಿ ಲೆವೆಲನ್ನು ಚೆಕ್ ಮಾಡೋಣ 2025. ಅದ್ರ ಜೊತೆಗೆ ನಾವು ಇನ್ನೂ ಒಂದು 2 ವರ್ಷದ್ದು ಅನಾಲಿಸಿಸನ್ನು ನೋಡೋಣ. ಅದ್ರ ಜೊತೆಗೆ ಯಾವ ರೀತಿಯಾದಂತಹ ಪೇಪರ್ ಇತ್ತು ನೀಟ್ 2025 ಅಂತ ನೀವು ನೋಡಿದ್ರೆ ಆ್ಯಕ್ಚುಲಿ ನೀವು ಸ್ವಲ್ಪ ನಿಮಗೆ ಶಾಕ್ ಆಗ್ಬೋದು. ನಾನು ಆಲ್ರೆಡಿ ಥಂಬ್ನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ, ನೀಟ್ ಪೇಪರ್ ನೋಡಿ ಶಾಕ್ ಆಯಿತಾ ಅಂತ. ಇದೇ ರೀಸನ್ಗೆ ನಾನು ಹೇಳಿರುವಂಥದ್ದು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೀಟ್ ಪೇಪರ್ ತುಂಬ ಡಿಫಿಕಲ್ಟಿ ಇತ್ತು ಅಂತ. ಯಾವ ಲೆವೆಲ್ಗೆ ಡಿಫಿಕಲ್ಟಿ ಇತ್ತು ಅನ್ನೋದನ್ನು ಕಂಪ್ಲೀಟ್ ಅನಾಲಿಸಿಸ್ ಮಾಡಿದ್ದೀನಿ ನಾನು ನಿಮಗೆ. ಇಲ್ಲಿ ನೋಡ್ಬೋದು 2016, 2018 ಮತ್ತು 2025 ಪೇಪರ್. ಸೊ ಸಬ್ಜೆಕ್ಟ್ ವೈಸ್ ಈಸಿ, ಮೀಡಿಯಮ್, ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸನ್ನು ಎಷ್ಟಿತ್ತು ಅನ್ನೋದನ್ನು ಕಂಪ್ಲೀಟ್ ಅನಾಲಿಸಿಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಇ ಅಂತಂದರೆ ಈಸಿ ಅಂತ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಎಮ್ ಅಂದರೆ ಮೀಡಿಯಮ್ ಅಂತ, ಡಿ ಅಂದರೆ ಡಿಫಿಕಲ್ಟಿ ಅಂತ. ಸೊ ಫಿಸಿಕ್ಸನ್ನು ಚೆಕ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ 2016 ಆಲ್ಮೋಸ್ಟ್ ನಿಮಗೆ 17 ಈಸಿ ಕ್ವಶನ್ಸ್ ಇತ್ತು, 22 ಮೀಡಿಯಮ್ ಕ್ವಶನ್ಸ್ ಇತ್ತು ಮತ್ತು 6 ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಇತ್ತು. 2018 ಚೆಕ್ ಮಾಡಿದ್ರೆ ನಿಮಗೆ ಪೇಪರನ್ನು ಆಲ್ಮೋಸ್ಟ್ 19 ಈಸಿ ಕ್ವಶನ್ಸ್, 19 ಮೀಡಿಯಮ್ ಲೆವೆಲ್ ಕ್ವಶನ್ಸ್ ಆ್ಯಂಡ್ 7 ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಇತ್ತು. ಬಟ್ 2025 ಚೆಕ್ ಮಾಡಿದ್ರೆ ನಿಮಗೆ, ನೀವು ಚೆಕ್ ಮಾಡ್ಬೋದು ಆಲ್ಮೋಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಈಸಿ 14 ಕ್ವಶನ್ಸ್ ಅಷ್ಟೇ ಬರ್ತಾ ಇದೆ 2025. ಮತ್ತು ಮೀಡಿಯಮ್ ಚೆಕ್ ಮಾಡಿದ್ರೆ 18 ಬರ್ತಾ ಇದೆ, ಡಿಫಿಕಲ್ಟಿ 13 ಬರ್ತಾ ಇದೆ. ಯು ಕ್ಯಾನ್ ಸಿ ದ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸನ್ನು ನೋಡ್ಬೋದು ನೀವು. ಆ್ಯಕ್ಚುಲಿ 13 ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಬರ್ತಾ ಇದೆ. ಹಾಗೆ ಕೆಮಿಸ್ಟ್ರಿ ನೀವು ಚೆಕ್ ಮಾಡಿದ್ರೆ 2016 24 ಈಸಿ ಕ್ವಶನ್ಸ್ ಆ್ಯಂಡ್ 12 ಮೀಡಿಯಮ್ ಕ್ವಶನ್ಸ್ ಆ್ಯಂಡ್ 9 ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್. ನೆಕ್ಸ್ಟ್ 2018 ಚೆಕ್ ಮಾಡಿದ್ರೆ ನಿಮಗೆ ಕೆಮಿಸ್ಟ್ರಿನಲ್ಲಿ ಈಸಿ 16, ಮೀಡಿಯಮ್ 22, ಡಿಫಿಕಲ್ಟಿ 7. ಈಗ 2025 ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಈಸಿ ಅಷ್ಟೇ ರಿಟೈನ್ ಆಗ್ತಾ ಇದೆ, 16 2018 ಎಷ್ಟಿತ್ತು ಆಲ್ಮೋಸ್ಟ್ ಅಷ್ಟೇ ಬರ್ತಾ ಇದೆ. ಬಟ್ ನಿಮಗೆ ಮೀಡಿಯಮ್ ಕ್ವಶನ್ಸ್ ನೋಡಿ ತುಂಬ ಕಡಿಮೆ ಆಗಿದೆ ಅಲ್ಲಿ, ದಟ್ ಈಸ್ 15 ಮೀಡಿಯಮ್ ಬರ್ತಾ ಇದೆ, ಡಿಫಿಕಲ್ಟಿ ಜಾಸ್ತಿ ಆಗಿದೆ, 14 ಕ್ವಶನ್ಸ್ ಆರ್ ನಿಮಗೆ ಡಿಫಿಕಲ್ಟಿ ಲೆವೆಲಲ್ಲಿ ಬರ್ತಾ ಇದೆ. ಮತ್ತು ಬಯಾಲಜಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ 37, ಈಗ 2016 ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ 21 ಈಸಿ, 41 ಮೀಡಿಯಮ್, 28 ಡಿಫಿಕಲ್ಟಿ. 2018 ಚೆಕ್ ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ 45 ಆರ್ ಈಸಿ, 39 ಆರ್ ಮೀಡಿಯಮ್ ಆ್ಯಂಡ್ 6 ಆರ್ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್. ನೆಕ್ಸ್ಟ್ ಲಾಸ್ಟ್ ಈಗ 2025 ಚೆಕ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 37 ಈಸಿ ಸಿಗ್ತಾ ಇದೆ ನಿಮಗೆ ಕ್ವಶನ್ಸು, ಮತ್ತು ಮೀಡಿಯಮ್ 35 ಕ್ವಶನ್ಸ್ ನಿಮಗೆ ಮೀಡಿಯಮ್ ಬರ್ತಾ ಇದೆ, ಮತ್ತು 18 ಆರ್ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್. ಸೊ ಓಕೆ, ಈ ಓವರ್ ಆಲ್ ಅನಾಲಿಸಿಸ್ ಮಾಡಿದಾಗ ನಿಮಗೆ ಒಂದು ಗುಡ್ ಸ್ಕೋರ್ ಅಂತಂದರೆ ಎಷ್ಟಿರುತ್ತೆ ನೀಟ್ 2025 ಅಂತಂದರೆ ಆಲ್ಮೋಸ್ಟ್ ನಿಮಗೆ ಫಿಸಿಕ್ಸಲ್ಲಿ 120 ತೊಗೊಂಡಿದ್ರೆ, ಮತ್ತು ಕೆಮಿಸ್ಟ್ರಿನಲ್ಲಿ 140 ತೊಗೊಂಡಿದ್ರೆ, ಮತ್ತು ಬಯಾಲಜಿನಲ್ಲಿ 330 ಮಾರ್ಕ್ಸ್ ಓವರ್ ಆಲ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ 580 ಮಾರ್ಕ್ಸ್ ನಿಮಗೆ. ಇಟ್ಸ್ ಅ ಗುಡ್ ಸ್ಕೋರ್. ಹಂಗಂತಿದ್ದು ಮಾತ್ರಕ್ಕೆ 580 ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಂತಂದರೆ ನೋ, ಡೆಫಿನೆಟ್ಲಿ ಇಲ್ಲ. ನಿಮಗೆ ಒಂದು 580 ಇಸ್ ಅ ಗುಡ್. ಓಕೆ, ಈಗಿರುವಂತಹ ಪೇಪರ್ ಲೆವೆಲ್ಗೆ 580 ಇಸ್ ಅ ಗುಡ್ ಮಾರ್ಕ್ಸ್. ನೀವು ತೊಗೊಂಡಿರುವಂಥ ಮಾರ್ಕ್ಸು ಗುಡ್ ಮಾರ್ಕ್ಸ್. ಆ್ಯಕ್ಚುಲಿ ಕಂಪೇರ್ ಟು ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ 580 ಇಸ್ ಅ ಗುಡ್ ಮಾರ್ಕ್ಸ್. ಓಕೆ, ಸೊ ಇದು ನಿಮಗೆ ಕಂಪ್ಲೀಟ್ ಪೇಪರ್ ಡಿಫಿಕಲ್ಟಿ ಲೆವೆಲ್. ಸೊ ಈ ಡಿಫಿಕಲ್ಟಿ ಲೆವೆಲ್ ನೋಡಿದ್ರೆ ನೀವು ಹೇಳ್ಬೋದು, ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಕಟ್ ಆಫ್ ಅದೇ ರೇಂಜ್ಗೆ ನಿಮಗೆ ಕಡಿಮೆ ಆಗುವಂಥ
ಚಾನ್ಸಸ್ ತುಂಬ ಇದೆ. ಡೆಫಿನೆಟ್ಲಿ ಆಗೇ ಆಗುತ್ತೆ, ಕಟ್ ಆಫ್ ಮಾರ್ಕ್ಸ್ ಕಡಿಮೆ ಆಗೇ ಆಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ನಾವೀಗ ನೀಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ, ಅದ್ರ ಜೊತೆಗೆ ನಾವು ಪ್ರೀವಿಯಸ್ ಇಯರ್ ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ಎಷ್ಟು ಮಾರ್ಕ್ಸ್ ಇತ್ತು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಈಗ ಬರೋಣ, ನಾನು ಕ್ಯಾಟಗರಿ ವೈಸ್ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ 2019, 2020, 2021, 22, 23, 24 ಕಟ್ ಆಫ್ ಮಾರ್ಕ್ಸ್ ಇದು, ಮತ್ತು ನೀಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಕ್ಯಾಟಗರಿ ನೀವು ಮೆನ್ಷನ್ ಮಾಡಿದ್ದೀನಿ ನೋಡ್ಬೋದು. ಇಲ್ಲಿ ಜನರಲ್ಗೆ ಯು ಆರ್ ಅಂತ ಮೆನ್ಷನ್ ಮಾಡ್ತೀವಿ, ಯೂಶಲಿ ಅನ್ರಿಸರ್ವ್ಡ್ ಅಂತ, ಯೂಶಲಿ ಯು ಆರ್ ಅಂತ ಮೆನ್ಷನ್ ಮಾಡ್ತಾರೆ, ಅನ್ರಿಸರ್ವ್ಡ್ ಅಂತಂದರೆ ಯಾವುದೇ ರಿಸರ್ವೇಷನ್ ಇಲ್ಲ ಅನ್ನೋರಿಗೆ. ಮತ್ತು ಇ ಡಬ್ಲ್ಯೂ ಎಸ್ ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ, ಮತ್ತು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್, ಎಸ್ ಸಿ ಎಸ್ ಟಿ. ಓಕೆ, ಈಗ ನಿಮಗೆ 2019 ಚೆಕ್ ಮಾಡಿದ್ರೆ ನಿಮಗೆ ಅನ್ರಿಸರ್ವ್ ಕ್ಯಾಟಗರಿಗೆ ಜನರಲ್ಗೆ 582 ಇತ್ತು ಕಟ್ ಆಫ್ ಮಾರ್ಕ್ಸ್ ನಿಮಗೆ. ಇದು ನಾನು ಏನು ಮೆನ್ಷನ್ ಮಾಡಿದ್ದೀನಿ, ಇದು ಕಟ್ ಆಫ್ ಮಾರ್ಕ್ಸ್ ನಿಮಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಇದು. ಓಕೆ, 582 ಇಸ್ ಅ ಕಟ್ ಆಫ್ ಮಾರ್ಕ್ಸ್ ಇತ್ತು. ಮತ್ತು 611 2020ನಲ್ಲಿತ್ತು, ಮತ್ತು 595 2021ನಲ್ಲಿತ್ತು, 596 ನಿಮಗೆ 2022ನಲ್ಲಿತ್ತು, 610 2023ನಲ್ಲಿತ್ತು, ಆ್ಯಂಡ್ 652 2024ಅಲ್ಲಿತ್ತು ನಿಮಗೆ. ಲಾಸ್ಟ್ ಇಯರ್ ನೀವು ನೋಡ್ಬೋದು 652 ಈಸ್ ಅ ಕಟ್ ಆಫ್ ಮಾರ್ಕ್ಸ್ ಫಾರ್ ದ ಜನರಲ್. ಈಗ ಈ ವರ್ಷ ನಿಮಗೆ ಪ್ರಾಬಬಲ್ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಬರ್ಬೋದು ಅಂತಂದರೆ ದಟ್ ಈಸ್ 530 to 570 ಜನರಲ್ ಕ್ಯಾಂಡಿಡೇಟ್ಸ್ಗೆ. ನಾನು ಇಲ್ಲಿ ಮಾತಾಡ್ತಿರುವಂಥದ್ದು ಆಲ್ ಇಂಡಿಯಾ ಕೋಟಾ ಬಗ್ಗೆ ನಾನು ಮಾತಾಡ್ತಿರೋದು. ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ 530 to 570 ಕಟ್ ಆಫ್ ಮಾರ್ಕ್ಸ್ ಬರುವಂಥದ್ದು. ನೆಕ್ಸ್ಟ್, ಎಕನಾಮಿಕಲಿ ವೀಕರ್ ಸೆಕ್ಷನ್ 2019ನಲ್ಲಿ 582 ಕಟ್ ಆಫ್ ಮಾರ್ಕ್ಸ್ ಇತ್ತು, 2020ನಲ್ಲಿ 613 ಕಟ್ ಆಫ್ ಮಾರ್ಕ್ಸ್ ಇತ್ತು ನಿಮಗೆ, 2021ನಲ್ಲಿ 595 ಕಟ್ ಆಫ್ ಮಾರ್ಕ್ಸ್ ಇತ್ತು, 2022ನಲ್ಲಿ 595 ಕಟ್ ಆಫ್ ಮಾರ್ಕ್ಸ್ ಇತ್ತು, 2023ನಲ್ಲಿ 607, ಆ್ಯಂಡ್ 2024ಅಲ್ಲಿ 649 ಕಟ್ ಆಫ್ ಮಾರ್ಕ್ಸ್ ಇತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ. ಬಟ್ ಈ ವರ್ಷ ನಿಮಗೆ ಆಲ್ಮೋಸ್ಟ್ 525ಇಂದ 565 ಆ ರೇಂಜಲ್ಲಿ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಪೇಪರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದ್ದಿದ್ದರಿಂದ ಸೊ ನಿಮಗೆ ಅರೌಂಡ್ 525 to 565 ಸೊ ನಿಮಗೆ ದಟ್ ಈಸ್ ಕಟ್ ಆಫ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ತೊಗೊಂಡ್ರೆ ನಿಮಗೆ 2019ನಲ್ಲಿ 583 ಇತ್ತು ಕಟ್ ಆಫ್ ಮಾರ್ಕ್ಸ್ ನಿಮಗೆ, ಮತ್ತು 2020ನಲ್ಲಿ 611 ಇತ್ತು, 2021ನಲ್ಲಿ 595 ಇತ್ತು, 2020ನಲ್ಲಿ 596 ಇತ್ತು, ಆ್ಯಂಡ್ 2023ನಲ್ಲಿ 610 ಕಟ್ ಆಫ್ ಮಾರ್ಕ್ಸ್ ಇತ್ತು, ಮತ್ತು 2024ಅಲ್ಲಿ ನಿಮಗೆ 652 ಆಲ್ಮೋಸ್ಟ್ ನಿಮಗೆ ಜನರಲ್ಗೆ ಒ ಬಿ ಸಿಗೆ ಕ್ಲೋಸರ್ ಕಟ್ ಆಫ್ ಅಷ್ಟೇ ಬರುತ್ತೆ, ನಿಮಗೆ ಸಿಮಿಲರ್ ಕಟ್ ಆಫೇ ಬರುತ್ತೆ. ಇನ್ನು 1 or 2 ಮಾರ್ಕ್ಸ್ ವೇರಿಯೇಷನ್ ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಕಟ್ ಆಫೇ ಇರುತ್ತೆ, ನಿಮಗೆ ಏನು ಡಿಫ್ರೆನ್ಸ್ ಏನು ಇರೋದಿಲ್ಲ. ಒನ್ ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಅಷ್ಟು ವೇರಿಯೇಷನ್ ಬಿಟ್ಟರೆ ಜನರಲ್ಲು ಒ ಬಿ ಸಿ ನಿಮಗೆ ಆಲ್ಮೋಸ್ಟ್ ಸೇಮ್ ಕಟ್ ಆಫೇ ಬರುತ್ತೆ. ಸೊ ಮತ್ತೆ ಇಲ್ಲಿ ನಿಮಗೆ ಎಷ್ಟು ಟೋಟಲ್ ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಂದ್ರೆ ಆಲ್ಮೋಸ್ಟ್ ಅದೇ ಥರನೇ ನಿಮಗೆ ಏನು ಜನರಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವ ಅದೇ ಥರನೇ ನಿಮಗೆ 520ಇಂದ 560 ಕಟ್ ಆಫ್ ಮಾರ್ಕ್ಸ್ ಬರುತ್ತೆ. 520ಇಂದ 560 ಇಸ್ ಅ ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಫಾರ್ ಒ ಬಿ ಸಿ ದಿಸ್ ಇಯರ್ 2025. ನೆಕ್ಸ್ಟ್, ಎಸ್ ಸಿ ಎಸ್ ಟಿಗೆ ಬರೋಣ. ಈಗ ಫಸ್ಟ್ ಎಸ್ ಸಿಗೆ ನೋಡೋಣ. 2019ನಲ್ಲಿ ನಿಮಗೆ 463 ಇತ್ತು ಕಟ್ ಆಫ್ ಮಾರ್ಕ್ಸ್ ಎಸ್ ಸಿಗೆ, ಮತ್ತು 2020ನಲ್ಲಿ ಇಟ್ಸ್ 507 ಇತ್ತು, 2021ನಲ್ಲಿ 473 ಮಾರ್ಕ್ಸ್ ಇತ್ತು, 2022ನಲ್ಲಿ 454 ಮಾರ್ಕ್ಸ್ ಇತ್ತು, 2023ನಲ್ಲಿ 480 ಮಾರ್ಕ್ಸ್ ಕಟ್ ಆಫ್ ಮಾರ್ಕ್ಸ್ ಇತ್ತು, 2024ಅಲ್ಲಿ 549 ಕಟ್ ಆಫ್ ಮಾರ್ಕ್ಸ್ ಇತ್ತು ಎಸ್ ಸಿಗೆ. ಈ ವರ್ಷ ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಬಂದು 2025ಗೆ 455ಇಂದ 490 ಈಸ್ ಅ ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಫಾರ್ 2025 ಫಾರ್ ಎಸ್ ಸಿ ಕ್ಯಾಟಗರಿ. ಎಸ್ ಸಿ ಕ್ಯಾಟಗರಿಗೆ 455ಇಂದ 490 ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಬರುವಂಥ ಚಾನ್ಸು ತುಂಬ ಇದೆ ಈ ವರ್ಷ. ನೆಕ್ಸ್ಟ್, ಎಸ್ ಟಿಗೆ ಬರೋಣ. 2019ನಲ್ಲಿ 445 ಇಸ್ ದ ಕಟ್ ಆಫ್ ಮಾರ್ಕ್ಸ್, ಆ್ಯಂಡ್ 2020ನಲ್ಲಿ 488, ಆ್ಯಂಡ್ 2021ನಲ್ಲಿ 452, 2022ನಲ್ಲಿ 423, 2023ನಲ್ಲಿ 445, ಆ್ಯಂಡ್ ಲಾಸ್ಟ್ ಇಯರ್ 2024ಅಲ್ಲಿ ನಿಮಗೆ 526 ಕಟ್ ಆಫ್ ಮಾರ್ಕ್ಸ್ ಇತ್ತು ಎಸ್ ಟಿಗೆ. ಈ ವರ್ಷ ಪ್ರಾಬಬಲ್ ನಿಮಗೆ 395ಇಂದ 430 ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ತುಂಬ ಇದೆ. 395ಇಂದ 430 ಇಸ್ ಅ ಪ್ರಾಬಬಲ್ ಕಟ್ ಆಫ್ ಮಾರ್ಕ್ಸ್ ಫಾರ್ ಎಸ್ ಟಿ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ಈ ವರ್ಷ ಈ ಕಟ್ ಆಫ್ ಬರುತ್ತೆ. ಸೊ ಇದು ಆಯಿತು ನಿಮಗೆ ಕಂಪ್ಲೀಟ್ ಆಗಿ ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ಮಾರ್ಕ್ಸ್ ಫಾರ್ ದ ನೀಟ್ 2025 ಎಕ್ಸಾಮಿನೇಷನ್. ಓಕೆ, ಇದೇ ಥರದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಾನು ತುಂಬ ಪ್ರಯತ್ನ ಮಾಡ್ತೇನೆ.
ಅದಕ್ಕಾಗಿ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.